ಕಳೆದ ಬಾರಿ ನಾನು 10ನೆಯ ವ್ಯತ್ಯಾಸವನ್ನ ಪ್ರಾರಂಭ ಮಾಡಿದೆ. 10ನೇ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ದೇವದೂತರು ಎಂದಿಗೂ ಮನುಷ್ಯರಿಂದ ಆರಾಧನೆ ಹೊಂದುವುದಿಲ್ಲ. ದೇವದೂತರು ಎಂದಿಗೂ ಮನುಷ್ಯರಿಂದ ಆರಾಧನೆ ಹೊಂದುವುದಿಲ್ಲ. ಅವರು ಪರಾಕ್ರಮಶಾಲಿಗಳು, ದೇವರ ಪ್ರಸನ್ನತೆ ಉಳ್ಳವರು, ಪರಲೋಕದ ದೇಹವನ್ನು ಪಡೆದಂಥವರು, ಅವರಿಗೆ ಅದ್ಭುತವಾದ ಕೆಲಸಗಳನ್ನು ಮಾಡತಕ್ಕಂಥ ಎಲ್ಲ ಶಕ್ತಿ ಅವರಿಗೆ ಉಂಟು. ಈಗ ದೇವದೂತರು ಮನುಷ್ಯರಿಂದ ಆರಾಧನೆ ಹೊಂದುವುದಿಲ್ಲ. ಮನುಷ್ಯರು ದೇವದೂತರಿಗಿಂತಲೂ ಸ್ವಲ್ಪ ಕಡಿಮೆಯಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಹೊರತು ಅವರ ಮೇಲೆ ಆಗಿ ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ಆದರೆ ಕರ್ತನೊಂದಿಗೆ ಕುಳಿತುಕೊಳ್ಳುವ, ಕರ್ತನೊಂದಿಗೆ ಅಧಿಕಾರ ಮಾಡುವಂತ ಆ ಒಂದು ಆಶೀರ್ವಾದ, ಆ ಒಂದು ಅವಕಾಶವನ್ನ ಮನುಷ್ಯರಿಗೆ ಕರ್ತನ ಕೊಟ್ಟಿದ್ದಾನೆ. ದೇವದೂತರು ಯಾವುದೇ ಕಾರಣಕ್ಕೂ ಕರ್ತನಿಗೆ ಸಲ್ಲುವಂತ ಗೌರವವನ್ನ, ಆ ಪೂಜೆಯನ್ನ, ಆ ಪುರಸ್ಕಾರಗಳನ್ನ ಮತ್ತು ಆರಾಧನೆಯನ್ನ ಅವರು ಯಾವುದೇ ಕಾರಣಕ್ಕೂ ಹೊಂದಿಕೊಳ್ಳುವುದಿಲ್ಲ ಎಂಬುದನ್ನ ಒಂದು ಸುಮಾರು 4 ಕಾರಣಗಳನ್ನ ಕೊಟ್ಟು ನಾನು ನಿಮಗೆ ತಿಳಿಸಿದ್ದೇನೆ. ದಯವಿಟ್ಟು ನೀವು 37ನೇ ಎಪಿಸೋಡ್ನ ಬಂದು ನಿಮಗೆ ಇಂಟ್ರೆಸ್ಟ್ ಇದ್ದು ಅದನ್ನ ತೆಗೆದು ನೋಡುವುದಾದರೆ ನಿಮಗೆ ಅದರಲ್ಲಿ ಸಂಪೂರ್ಣವಾಗಿ ಮತ್ತೊಂದು ಆವೃತ್ತಿ ಸಿಗ್ತದೆ. ಈಗ ನಾನು ಅದಕ್ಕೆ ವಿರುದ್ಧವಾದಂತ ಗುಣ ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರು, ನಾನು ಪದೇ ಪದೇ ದೇವದೂತರು ಎಂಬುದನ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ಕಾರಣ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅನುಮಾನ ಬರಬಾರದು. ಯಾವುದೇ ವಿಷಯದಲ್ಲೂ ನಿಮಗೆ ಅನುಮಾನ ಅನ್ನೋದು ಬರಬಾರದು. ಈ ವಿಚಾರದಲ್ಲಿ ಗಲಿಬಿಲಿಯೂ ಕೂಡ ನಮ್ಮ ಮೈಂಡಿಗೆ ಬರಬಾರದು. ಅದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು. ಆದರೆ ಮಾತ್ರ ನಮ್ಮ ಈ ಒಂದು ಕಾರ್ಯಕ್ಕೆ, ಈ ಮಾಡ್ತಾ ಇರ್ತಕ್ಕಂಥ ಈ ಬೋಧನೆಗೆ ಪ್ರತಿಫಲ ಸಿಕ್ಕಂತ ಆಗ್ತದೆ. ಈ 10ನೆಯ ವ್ಯತ್ಯಾಸ, ದೊಬ್ಬಲ್ಪುಟ್ಟ ದೇವದೂತರು ಇಲ್ಲವೇ ಪರಿಶುದ್ಧ ದೇವದೂತರು, ಅವರು ಕೂಡ ಪರಿಶುದ್ಧ ದೇವದೂತರಾದರೂ ಅವರು ದೊಬ್ಬಲ್ಪಟ್ಟ ದೇವದೂತರು. ಅವರನ್ನ ದೆವ್ವಗಳು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುವುದನ್ನ ಕಳೆದ ಸೆಷನ್ಗಳಲ್ಲಿ ನಾನು ತಿಳಿಸಿದ್ದೇನೆ. ಈಗ ಈ ದೆವ್ವಗಳು ಅಂದರೆ ದೊಬ್ಬಲ್ಪಟ್ಟ ದೇವದೂತರಿಗೆ ಇರ್ತಕ್ಕಂಥ ಗುಣ ಏನು ಅಂತ ಹೇಳಿದ್ರೆ, ಅವರು ಮನುಷ್ಯರಿಂದ ಆರಾಧನೆಯನ್ನ ಬಯಸ್ತಾರೆ. ಮನುಷ್ಯರು ಅವರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಬೇಕು, ಅವರಿಗೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಬೇಕು, ಮತ್ತೆ ಅವರಿಗೆ ಒಬಿಡಿಯಂಟ್ ಆಗಬೇಕು, ಅವರು ಹೇಳುವಂತ ಎಲ್ಲಾ ಬೋಧನೆಗಳನ್ನ ಕೇಳಿ ಅದರಂತೆ ನಡೆದುಕೊಳ್ಳಬೇಕು. ಅವುಗಳ ಒಂದು ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರ್ ಎಲ್ಲಿಂದ ಬಂದಿದ್ದು? ಸೈತಾನ್ನಿಂದ ಬಂದಿದ್ದು. ಸೈತಾನನ ಆ ಕ್ಯಾರೆಕ್ಟರ್ನ, ಆ ಒಂದು ಗುಣವನ್ನ ನಾವು ಎಲ್ಲಿ ನೋಡ್ತೇವೆ? ಕರ್ತನಾದ ಯೇಸು ಕ್ರಿಸ್ತನನ್ನ ಶೋಧನೆಗೆ ಒಳಪಡಿಸಿದಾಗ ಕೊನೆಯ ಸಂದರ್ಭದಲ್ಲಿ ಅವನು ಈ ಲೋಕದ ವೈಭವನ್ನೆಲ್ಲ ತೋರಿಸಿ, ನೀನು ನನ್ನ ಕಾಲಿಗೆ ಬೀಳುವುದಾದ್ರೆ ಇದನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸ್ತೇನೆ ಅಂದ್ರೆ ಎಷ್ಟು ಚೆನ್ನಾಗಿ ಅವನು ಹೇಳ್ತಾನೆ ಅಂತ ಹೇಳಿದ್ರೆ, ಶಿಲುಬೆಯೂ ಇಲ್ಲ, ಶಿಲುಬೆ ಮರಣವೂ ಇಲ್ಲ, ನೀನು ಈಸಿಯೆಸ್ಟ್ ವೇ ಒಳಗಡೆ ಆಶೀರ್ವಾದವನ್ನ ತೆಗೆದುಕೊಳ್ಳಬಹುದು. 10ನೇ ವ್ಯತ್ಯಾಸ, ಈ ದೇವದೂತರು ಅಂದ್ರೆ ದೊಬ್ಬಲ್ಪುಟ್ಟ ದೇವದೂತರು, ದೆವ್ವಗಳು, ಪಿಶಾಚಿಗಳು, ಅಶುದ್ಧಾತ್ಮಗಳು ಇವೆಲ್ಲವೂ ಇವೆಲ್ಲ ಅದೇ ಇರ್ತಕ್ಕಂಥ ಹೆಸರು. ಈ ಆರಾಧನೆಯ ಹುಚ್ಚು ದೇವರನ್ನ ಬಿಟ್ಟು ಯಾರಿಗಿದೆ ಅಂತ ಹೇಳಿದ್ರೆ ಸೈತಾನನಿಗೆ ಇರೋದು. ಸೈತಾನನು ಯೇಸು ಕ್ರಿಸ್ತನನ್ನೇ, ಅವನು ಪರಾತ್ಪರ ದೇವಕುಮಾರನು, ಸರ್ವಶಕ್ತನಾದ ದೇವರು, ಏಕಕುಮಾರನು, ಎಲ್ಲವನ್ನು ಸೃಷ್ಟಿ ಮಾಡಿದಾತನು ಸೈತಾನನೇ ಆತನ ಕೈಲಿ ಸೃಷ್ಟಿಯಾಗಿರುವ ಬಗ್ಗೆ ನಾವು ಓದಿದೆವು ಕೀರ್ತನ ಗ್ರಂಥದಲ್ಲಿ. ಹಾಗಿದ್ರು ಕೂಡ ಅವನು ಕೇಳುವಂಥದ್ದೇನು, ನೀನು ಅಡ್ಡ ಬಿಟ್ಟಿದ್ರೆ ಈ ಲೋಕವನ್ನ ನಿನಗೆ ಕೊಡ್ತೇನೆ, ಈ ಲೋಕದ ಟೈಟಲ್ ರೈಟ್ಸ್ ಅನ್ನ ನಾನು ಮೋಸದಿಂದ ಆದಾಮನಿಂದ ಕಿತ್ಕೊಂಡಿದ್ದೇನೆ, ಈಗ ನಾನು ನಿನಗೆ ಕೊಟ್ಬಿಡ್ತೇನೆ, ನೀನೇನು ಶ್ರಮೆ ಮರಣ ಆ ಕಷ್ಟ ಎಲ್ಲ ಪಡೋದು ಬೇಡ, ಶಿಲ್ಬೆ ಮೇಲೆ ಅಡ್ಡು ಬಿಡು ಅಂತ ಹೇಳ್ತಾನೆ. ಅದೇ ಕ್ಯಾರೆಕ್ಟರ್ ದೆವ್ವಗಳಿಗೂ ಕೂಡ ಅದೇ ಗುಣ ಇರುತ್ತೆ ಎಂಬುದನ್ನ ನಾವು ಈ ಮೂಲಕ ನಾವು ಖಾತ್ರಿ ಮಾಡಿಕೊಳ್ಳಬಹುದು. ಹಾಗಾದ್ರೆ ದೆವ್ವಗಳು ಬಯಸ್ತಕ್ಕಂಥ ಆ ಆರಾಧನೆಯ ಕ್ರಮ ಹೇಗಿದೆ ಎಂಬುದನ್ನ ನಾವು ಸ್ವಲ್ಪ ವಾಕ್ಯದ ಮೂಲಕ ನೋಡ್ತಾ ಹೋಗೋಣ. ನನ್ನೊಂದಿಗೆ ನೀವು 1 ಕೊರಿಂಥ 10ನೇ ಅಧ್ಯಾಯ, ಸಿಕ್ಕಿದವರದ್ದು ಮಾಡಿ ಓದ್ಬೇಕು. 10ನೇ ಅಧ್ಯಾಯ 20ನೇ ವಚನ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು
ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. 21 ಓದಿ ನೋಡಿ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ, ಆತನಿಗಿಂತಲೂ ನಾವು ಬಲಿಷ್ಠರೇನು? ಸರಿ, ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಈ ವಾಕ್ಯ ನಮಗೆ ಏನನ್ನ, ಯಾವ ಅರ್ಥವನ್ನ ನಮಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇದು ವಾಮಾಚಾರದ ಮಾರ್ಗದ ಬಗ್ಗೆ ನಮಗೆ ತಿಳಿಸ್ತಾ ಇದೆ. ವಾಮಾಚಾರ ಅಂತ ಹೇಳಿದ್ರೆ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಸಾಮಾನ್ಯ ಅರ್ಥ, ಸಾಮಾನ್ಯ ಅನುಭವ ಅಂತ ಹೇಳಿದ್ರೆ ಮಾಟ ಮಂತ್ರ, ಆಮೇಲೆ ಈ ಈ ರಸ್ತೆನಲ್ಲಿ ಅಲ್ಲಿ ಇಲ್ಲಿ ಏನೋ ಮಾಡಿರ್ತಾರೆ ನೋಡಿ, ಅದೆಲ್ಲ ನಮಗೆ ಅನಿಸ್ತದೆ. ಅವಷ್ಟೇ ಅಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ, ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ, ದಯಮಾಡಿ ನನ್ನೊಂದಿಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನ ತೆಗಿರಿ. ಅಲ್ಲಿ ಒಂದು ವಾಕ್ಯ, 19ನೇ ವಾಕ್ಯವನ್ನ ನಾನೇ ಓದ್ತೇನೆ ಸ್ಪಷ್ಟವಾಗಿ. ಶರೀರ ಭಾವದ ಕರ್ಮಗಳು, ಈಗ ನಾವು ಓದಿದೀವಲ್ಲ, ಬಲಿಗಳನ್ನು ಅರ್ಪಿಸುವುದು, ಆ ವಿಗ್ರಹಗಳಿಗೆ ಪೂಜೆ ಮಾಡುವಂಥದ್ದು, ದೇವರಲ್ಲದ ವಿಗ್ರಹಗಳಿಗೆ ಪೂಜೆ ಮಾಡುವಂಥದ್ದು, ಆ ಅರ್ಪಿಸಿದಂತ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡುವಂಥದ್ದು, ಮತ್ತು ಅದರಷ್ಟೇ ಕೆಟ್ಟದೆಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ 19ನೇ ವಚನದಲ್ಲಿ ಮತ್ತು 20ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಶರೀರ ಭಾವದ ಕರ್ಮಗಳು, ನೀವು ಕೇವಲ ವಿಗ್ರಹಗಳಿಗೆ ಅರ್ಪಿಸಿದಂತ ಆ ಸುದ್ದಿಗೆ ಹೋಗಲೇಬೇಡ್ರಿ, ಅದು ಬೇಡ ನಮಗೆ. ಅದು ಕೆಲವರ ನಂಬಿಕೆ. ಆ ನಂಬಿಕೆಯ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇಲ್ಲಿ ನಾವು ಗಮನಿಸುವಂಥದ್ದು ಕೆಲವು ಸತ್ಯವನ್ನು ಮಾತ್ರ ನಾವು ಗಮನಿಸೋಣ. ಶರೀರ ಭಾವದ ಕರ್ಮಗಳು, ನಾನು ಪದೇ ನಿಮಗೆ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ಬೇಕಂತೇಳಿ. ಶರೀರ ಭಾವದ ಕರ್ಮಗಳಂದ್ರೆ ನಮ್ಮ ಶರೀರ ಇಚ್ಛೆ ಪಡ್ತಕ್ಕಂಥದ್ದು, ಈ ಲೋಕದ ನಿಯಮಗಳು, ಈ ಲೋಕದ ಆಚಾರ ವಿಚಾರಗಳು, ಈ ಲೋಕದ ಆಕರ್ಷಣೆಗಳು, ಈ ಲೋಕದಲ್ಲಿರುವಂತ ಗುಣ ನಡತೆಗಳು, ಇವೆಲ್ಲವೂ ಪರಿಶುದ್ಧನಾದ ತಂದೆಯಾದ ದೇವರಿಗೆ ವಿರುದ್ಧವಾದದ್ದು, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರಿಗೆ ವಿರುದ್ಧವಾದದ್ದು. ಕಾರಣ ಏನು ಅಂತ ಹೇಳಿದ್ರೆ, ದೇವರು ಪರಿಶುದ್ಧನು, ಅವನಲ್ಲಿ ಪಾಪವಿಲ್ಲ. ಪಾಪದ ಒಂದು ಲೇಷಾಂಶವೂ ಅವನಲ್ಲಿಲ್ಲ. ಅವನು ಪರಿಶುದ್ಧನು, ಅತಿ ಪರಿಶುದ್ಧನು. ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುವಾಗ ಹೊಲಸಾದದ್ದೊಂದು ಕೂಡ ಅವನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಶರೀರ ಭಾವದ ಕರ್ಮಗಳು ಅಂತ ಹೇಳುವಾಗ ಅದು ಹೊಲಸಾದಂಥದ್ದು, ದೇವರಿಗೆ ಸಲ್ಲದೇ ಇರತಕ್ಕಂಥದ್ದು. ಇಲ್ಲಿ ಗಮನಿಸಬೇಕು ನೀವು ವಾಕ್ಯವನ್ನ. ಯಾವ ವಿಷಯಗಳು ನಮ್ಮಲ್ಲಿ ದೇವರಿಗೆ ಸಲ್ಲುವುದಿಲ್ಲವೋ, ಯಾವ ವಿಷಯಗಳು ದೇವರಿಗೆ ವಿರುದ್ಧವಾಗಿದೆಯೋ, ಯಾವ ವಿಷಯದಲ್ಲಿ ಅಪವಿತ್ರತೆ ಇದೆಯೋ, ಯಾವ ವಿಷಯದಲ್ಲಿ ಆ ಒಂದು ಪ್ರಕೃತಿಗೆ ವಿರುದ್ಧವಾದಂತ ನಿಯಮಗಳನ್ನ ನಾವು ನೋಡ್ತೇವೋ, ಅವೆಲ್ಲವೂ ವಿಚ್ ಕ್ರಾಫ್ಟ್ ಇವೆ ಅಂತ ಹೇಳಿದ್ರೆ ವಾಮಾಚಾರಕ್ಕೆ ಸಮಾನ ಅಲ್ಲ, ವಾಮಾಚಾರವೇ ಆಗಿದೆ. ನಾವು ಅದೇ ವಾಕ್ಯವನ್ನು ಮುಂದುವರಿಸೋಣ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಯಾಕೆ ಈ ವಾಕ್ಯವನ್ನ ಅವನು ಒತ್ತಿ ಬರೆದಿದ್ದಾನೆ ಅಂತ ಹೇಳಿದ್ರೆ, ದೇವರ ಮಕ್ಕಳಿಗಿರ್ತಕ್ಕಂಥ ಒಂದು ಆಜ್ಞೆ ಏನಿದೆ ಅಂತ ಹೇಳಿದ್ರೆ, ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ದಯಮಾಡಿ ನನ್ನೊಂದಿಗೆ ತೆಗಿರಿ. ಅರ್ಜೆಂಟಾಗಿ ಬೇಗ ಸಿಕ್ಕಿದ್ರೆ ಅದನ್ನ ಓದ್ರಿ. 12ನೇ ಅಧ್ಯಾಯ 2ನೇ ವಾಕ್ಯ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರೆಂದು ಬಲ್ಲಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು
ಸಿಸ್ಟರ್ 1ನೇ ವಚನದಿಂದಲೇ ಓದಿ. ಒಂದನೇ ವಚನವನ್ನು ಓದಿ. ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿದಿರಬಾರದೆಂದು ಅಪೇಕ್ಷಿಸುತ್ತೇನೆ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರೆಂದು ಬಲ್ಲಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರ ಸಾಕು ಬಿಡಿ ಸಿಸ್ಟರ್, ನಾನು 1ನೇ ವಚನ ಓದ್ತೇನೆ. ಇದು ಸರಿ ನೀವು ಓದಿದ್ದು. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದನ್ನೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಆ ಡಿಫರೆನ್ಸ್ ಅನ್ನ ಈ ವಾಕ್ಯದಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ, ಅವುಗಳ ಬಗ್ಗೆ ಎಚ್ಚರವಾಗಿರ್ರಿ. ಈ ಶರೀರ ಭಾವದ ಕರ್ಮಗಳನ್ನ ನಾವು ಅನುಸರಿಸುವಾಗ ಅದು ದೆವ್ವಗಳಿಗೆ ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರಿಗೂ ಸೈತಾನನಿಗೂ ಬಹಳ ಬಹಳ ಸಂತೋಷ ತರುವಂತ ವಿಷಯವಾದ್ದರಿಂದ ಅದು ಅವರಿಗೆ ನಾವು ಮಾಡತಕ್ಕಂಥ ಒಂದು ಆರಾಧನೆಯ ಕ್ರಮದಲ್ಲಿ ಒಂದು ಕ್ರಮ ಆಗಿದೆ. ನಿಮಗೆ ಅರ್ಥ ಆಗಿದೆ ಅಂತ ನಾನು ನೆನೆಸ್ತೇನೆ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಯಾರು ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಸೈಬನ್ ಹತ್ರ ನಂಬರ್ ತಗೊಂಡು ನನ್ನ ಜೊತೆ ಮಾತಾಡ್ರಿ, ನಾನು ಅದನ್ನ ನಿಮಗೆ ಪರ್ಸನಲ್ ಆಗಿ ಕೂಡ ಹೇಳ್ತೇನೆ. ಈಗ ನಾನು ತಿಳಿಸಿದೆ, ಶರೀರ ಭಾವದ ಕರ್ಮಗಳನ್ನ ನಾವು ಮಾಡುವಾಗ, ಅನುಸರಿಸುವಾಗ, ಅದಕ್ಕೆ ದಾಸರಾಗುವಾಗ ಅದು ಕೂಡ ದೇವದೂತರ ಆರಾಧನೆಯ ಕ್ರಮದ ಒಂದು ಭಾಗವಾಗಿದೆ. ಈ ದೆವ್ವಗಳ ಆರಾಧನೆ ಆ ಕ್ರಮದ ಒಂದು ಭಾಗವಾಗಿದೆ. ಅದು ಯಾವುದು ಅಂತ ಸ್ವಲ್ಪ ಮುಂದೆ ನೋಡೋಣ. ಜಾರತ್ವ ಅಂದರೆ ವ್ಯಭಿಚಾರ ಅಂತ ಹೇಳುವಾಗ, ಹಳೆ ಒಡಂಬಡಿಕೆ ಕಾಲದಲ್ಲಿ ದೈಹಿಕ ಸಂಪರ್ಕವನ್ನ ಅಕ್ರಮವಾಗಿ ಪಡೆದಂತ ಪುರುಷ ಮತ್ತು ಸ್ತ್ರೀ ಅವರು ವ್ಯಭಿಚಾರಿಗಳಾಗಿದ್ದರು, ಅವರಿಗೆ ಮರಣದಂಡನೆ ಇತ್ತು. ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ಸ್ವತಂತ್ರರು, ಏನು ಬೇಕಾದ್ರೂ ಮಾಡಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಏನು ತಿಳಿಸಿದ್ದಾನೆ, ನೀವು ದಯಮಾಡಿ ನನ್ನೊಂದಿಗೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನ ತೆಗಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಮತ್ತು 28. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ವ್ಯಭಿಚಾರ ಮಾಡಬಾರ್ದು, ಯಾಕಂತ ಹೇಳಿದ್ರೆ ವ್ಯಭಿಚಾರ ದ ಫಸ್ಟ್ ಗ್ರೇಡ್ ಸಿನ್. ಯಾರಿಗೆ? ಆ ದೆವ್ವಗಳಿಗೆ ಅಥವಾ ದೊಬ್ಬಲ್ಪಟ್ಟ ದೇವದೂತರಿಗೆ ಮತ್ತೆ ಸೈತಾನನಿಗೆ ಬಹಳ ಸಂತೋಷ ಕೊಡ್ತಕ್ಕಂತ ದೊಡ್ಡ ಒಂದು ಪಾಪ, ಮೇನ್ ಸಿನ್ ಅಂತ ನಾನು ಹೇಳಬಲ್ಲೆ. ಅದನ್ನ ಅವರು ಬಹಳ ಇಚ್ಛೆ ಪಡ್ತಾರಂತೆ, ಸಂತೋಷ ಪಡ್ತಾರಂತೆ. ಬ್ಲೆಸ್ಸಿಂಗ್ಸ್ ಮತ್ತೆ ಅವರು ಕಾಯ್ತಾರೆ ನಮ್ಮನ್ನ. ಆ ವ್ಯಭಿಚಾರ ಮಾಡೋರ್ಗೆ ಎಲ್ಲ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ. ಅದು ಬಹಳ ಇದೆ. ಆ ಅಧ್ಯಯನದ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ದಯಮಾಡಿ ಕ್ಷಮಿಸಿ. ನನ್ನ ಕೈಲಾದ್ರೆ ದೇವರು ನನ್ನ ಬಲಪಡಿಸಿದ್ರೆ ಖಂಡಿತವಾಗಿ ಅದನ್ನ ನಿಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದನು. ಎಷ್ಟು ಸ್ಟ್ರಾಂಗ್ ಇದೆ ನಮ್ಮ ಹೊಸ ಒಡಂಬಡಿಕೆ ಕಾಲದ ವಿಶ್ವಾಸಿಗಳ ಆ ಒಂದು ವಿಶ್ವಾಸಿಯ ಜೀವನ, ಪವಿತ್ರಾತ್ಮನೊಂದಿಗಿರ್ತಕ್ಕಂಥ ಆ ನಡೆ, ಕರ್ತನಾದ ಯೇಸು ಕ್ರಿಸ್ತನೊಂದಿಗಿರ್ತಕ್ಕಂಥ ಆ ಅನ್ಯೋನ್ಯತೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಕಂಪೇರ್ ಮಾಡ್ಲಿಕ್ಕಾಗಲ್ಲ ಬೇರೆ ಕಡೆಗೆ. ಕಣ್ಣಾರೆ ನೋಡಿ ಮನಸ್ಸಿನಲ್ಲಿ ಏನಾದ್ರೂ ಆದ್ರೆ ಅದೇ ವ್ಯಭಿಚಾರ ಎಂಬುದಾಗಿ ಡಿಕ್ಲೇರ್ ಆಗ್ತಾ ಇದೆ. ಅಂದ್ರೆ ಆ ಕಣ್ಣಿಗೆ ಆ ಶಕ್ತಿಯನ್ನ ಕೊಟ್ಟು ಮನಸ್ಸಿನಲ್ಲಿ ಆ ಸ್ತ್ರೀಗೆ ಆ ಪುರುಷನೊಂದಿಗೆ ಒಂದು ವ್ಯಾಮೋಹ ಹುಟ್ಟಿಸುವಾಗ ಅದು ಯಾದಕ್ಕೆ ಸಮ? ಸೈತಾನನ ದೂತರಿಗೆ ಆರಾಧನೆಗೆ ಸಮ ಆಗ್ತದೆ. ಮತ್ತು ಅಲ್ಲಿ ಒಬ್ಬ ಸೈತಾನನ ದೂತನು ಕಾರ್ಯ ಮಾಡ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಚಿಕ್ಕ ಮಕ್ಕಳಲ್ಲಿಯೂ ಮಾಡ್ತಾನೆ, ದೊಡ್ಡವರಲ್ಲಿಯೂ ಮಾಡ್ತಾನೆ, ಹಿರಿಯರಲ್ಲೂ ಮಾಡ್ತಾನೆ, ಎಲ್ಲರಲ್ಲಿಯೂ ಮಾಡ್ತಾನೆ. ಈ ಒಂದು ಆರಾಧನೆಗೆ ದಾಸರಾಗಿದ್ದರೆ
ಅದನ್ನ ಈ ಕೂಡಲೇ ಬಿಡಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆಸುವಾರ್ತೆ 27:28 ಅದನ್ನು ತಿಳಿಸಿದ್ದಾನೆ. ಕೊಲೆಗಾರನು ಯಾರು? ತನ್ನ ಸಹೋದರನನ್ನು ದ್ವೇಷಿಸುವನು. ನೀವು ಮುಂದೆ ನೋಡ್ರಿ, ಜಾರತ್ವವಾಯಿತು. ಬಂಡತನ ಎಷ್ಟಾರ ಹೇಳಿ ಅವರು ಬದಲಾವಣೆ ಆಗುವುದಿಲ್ಲ. ಒಬ್ಬ ಕುಡುಕ ವಿಶ್ವಾಸಿಯನ್ನ, ಒಬ್ಬ ಜೂಜುಕೋರ ವಿಶ್ವಾಸಿಯನ್ನ, ಇಲ್ಲ ಒಬ್ಬ ಯಾವುದು ಕೆಟ್ಟ ಔಷಧಿಗಳು, ಡ್ರಗ್ಸ್ ಅಡಿಕ್ಟೆಡ್ ಪರ್ಸನ್ಸ್, ಮಾದಕ ದ್ರವ್ಯಕ್ಕೆ ದಾಸರಾಗಿರುವಂತವರನ್ನ ನೀವು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳೋದು ಒಂದೇ ಮಾತು, ನಾವು ಈ ಲೋಕದಲ್ಲಿ ಬದುಕಬೇಕಂದ್ರೆ ಅದನ್ನು ತಕೊಳ್ಳೇಬೇಕು. ಸತ್ಯ ಹೇಳುವುದು ಒಂದೇ ಮಾತು, ನೀನು ಅದನ್ನು ತೆಗೆದುಕೊಂಡು ನಿನ್ನ ಜ್ಞಾನ, ನಿನ್ನ ಆತ್ಮ ಎಲ್ಲವೂ ಅದರ ಹಿಡಿತಕ್ಕೆ ಹೋಗುವಾಗ ಪವಿತ್ರ ಆತ್ಮನು ನಿನ್ನಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಿನ್ನ ಆತ್ಮ ಎಲ್ಲೇ ಹೋಗ್ತದಂತೆ? ನರಕಕ್ಕೆ ಹೋಗ್ತದೆ ಎಂಬುದಾಗಿ ಆ ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಘಂಟಾಘೋಷವಾಗಿ ತನ್ನ ವಾಕ್ಯದಲ್ಲಿ ಬರೆಸಿಕೊಟ್ಟಿದ್ದಾನೆ. ಕುಡುಕರು, ಡ್ರಗ್ ಅಡಿಕ್ಟೆಡ್, ಈ ಮಾದಕ ದ್ರವ್ಯ ದಾಸರಾಗಿರುವವರು, ವ್ಯಭಿಚಾರದಲ್ಲೇ ಇರತಕ್ಕಂಥವರು, ಇವರೆಲ್ಲರೂ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಎಂಬುದಾಗಿ ಈ ಸತ್ಯವೇದ ಘಂಟಾಘೋಷವಾಗಿ ತಿಳಿಸ್ತಾ ಇದೆ. ಅಕಸ್ಮಾತ್ ಯಾರಾದರೂ ಅದಕ್ಕೆ ದಾಸರಾಗಿದ್ದರೆ ಅವರ ದೆವ್ವಗಳಿಗೆ ಆರಾಧಕರಾಗಿದ್ದಾರೆ, ದೆವ್ವಗಳ ಭಕ್ತರಾಗಿದ್ದಾರೆ ಎಂಬುದಾಗಿ ನೀವು ಕರೆದರೆ ಯಾವ ತಪ್ಪು ಇಲ್ಲ. ನಾಚಿಕೆಗೇಡಿತನ, ನೆಕ್ಸ್ಟ್ ಅಲ್ಲಿದೆ, ನಾಚಿಕೆಗೇಡಿತನ. ಅವ್ರಿಗೆ ಅವಮಾನ ಆಗ್ತಾ ಇದ್ರು, ವಿಶ್ವಾಸಿಗೆ ಅವಮಾನ ಆಗ್ತಾ ಇದ್ರು, ಆ ನಾಚಿಕೆಗೇಡಿತನವನ್ನ ಬಿಡೋದೇ ಇಲ್ಲ. ಮುಂದೆ ವಿಗ್ರಹಾರಾಧನೆ, ದೇವರಲ್ಲದಂತ ರೂಪಗಳನ್ನ ಮಾಡಿಕೊಂಡು ಇದೇ ದೇವರು ಎಂಬುದಾಗಿ ಭ್ರಮಿಸಿಕೊಂಡು ಅದನ್ನ ಆರಾಧನೆ ಮಾಡುವಂಥವ್ರು, ಅವರು ಕೂಡ ಸೈತಾನನ ಆರಾಧನೆಗೆ, ಅವರು ಆರಾಧನೆ ಕ್ರಮದ ಒಂದು ಭಾಗವನ್ನ ಅವರು ಅದಕ್ಕೆ ಅರ್ಪಿಸ್ತಾ ಇದ್ದಾರೆ. ಸೈತಾನರಿಗೆ ಅದು ಮತ್ತು ಆತನ ದೂತರಿಗೆ ಅರ್ಪಿತವಾಗುತ್ತಿದೆ. ಏನಂತ ಹೇಳಿದ್ರೆ, ಸೈತಾನನ ದೂತರು ಮತ್ತು ಸೈತಾನನು ದೇವರಿಗೆ ಸಿಗ್ತಕ್ಕಂಥ ಎಲ್ಲಾ ಗೌರವವನ್ನ ತಮ್ಮದಾಗಿಸ್ಕೊಳ್ಬೇಕೆಂಬುದು ಅವರಿಗೆ ಬಹಳ ಮುಖ್ಯ. ಆ ಗೌರವ ಕೊಡುವವರು ಯಾರು? ಮನುಷ್ಯರಾದ ನಾವೇ. ನಾವು ಈ ಪಾಪಗಳನ್ನ ಮಾಡುವಾಗ ಆ ದೆವ್ವಗಳಿಗೆ ನಾವು ಮತ್ತು ಸೈತಾನನಿಗೆ ಆರಾಧಕರಾಗಿದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅದರ ಅರ್ಥ. ಮುಂದೆ ನೋಡುವಾಗ ಮಾಟ ಇದೆ, ವಿಚ್ ಕ್ರಾಫ್ಟ್, ಮಾಟ. ಇವತ್ತು ದಿನ ನಮಗೆ ಗೊತ್ತಿಲ್ಲದ ಕೆಲವು ಮಾಟಗಳನ್ನ ನಾವು ಮಾಡ್ತಾ ಇದ್ದೇವೆ, ನಮಗೆ ಗೊತ್ತಿಲ್ಲ. ಈ ಮಿರಾಕಲ್ ಮಾಡತಕ್ಕಂಥ ಅನೇಕ ಸೇವಕರು ನಮ್ಮ ಬಳಿಗೆ ಬಂದು ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನ ಹೇಳಿ ಅದ್ಭುತಗಳನ್ನ ಮಾಡ್ತಾರೆ. ಹೌದು, ದೇವರ ವಾಕ್ಯದಲ್ಲಿದೆ, ಸೈತಾನನಿಗೂ ಕೂಡ ಅದ್ಭುತ ಮಾಡತಕ್ಕಂಥ ಶಕ್ತಿ ಇದೆ. ಅವನ ಸೇವಕರ ಮೂಲಕ ಆತನು ಮಾಡಬಹುದು. ಅನೇಕ ವಿದ್ಯೆಗಳು ಈ ಲೋಕದಲ್ಲಿ ಇದೆ, ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ನಾವು ಅಲ್ಲಿ ಗಮನಿಸಬೇಕು. ನಾವು ಮಾಡ್ತಕ್ಕಂಥ ಈ ಕಾರ್ಯದ ಈ ಗೌರವ ಯಾರಿಗೆ ಹೋಗ್ತಾ ಇದೆ ಅಂತ. ನಾವು ಒಂದು ಕೆಲಸವನ್ನು ಮಾಡುವಾಗ ಮನೆಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ಅಥವಾ ಸಮಾಜದಲ್ಲಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಮಾಡುವಂತ ಕೆಲವು ಕೆಲಸಗಳು, ಅದರ ಗೌರವ ಯಾರಿಗೆ ಹೋಗ್ತಾ ಇದೆ ಎಂಬುದನ್ನ ಬಹಳ ಬೇಗ ನಾವು ಅರಿತುಕೊಳ್ಳಬೇಕು. ಅದನ್ನೇ ಸುಳ್ಳು ಬೋಧಕರನ್ನು ನೀವು ಜಯಿಸಿದ್ದೀರಿ ಎಂಬುದಾಗಿ 1 ಯೋಹಾನದಲ್ಲಿ ಯೋಹಾನನು ಬರೆದು ನಮಗೆ ತಿಳಿಸ್ತಾನೆ. ಜಯಿಸಬೇಕು ಅಂದ್ರೆ ಅದನ್ನ ಅರ್ಥಕೊಂಡ್ಬೇಕು, ಮತ್ತೆ ಪುನಃ ವಾಪಸ್ ನಾವು ಎಚ್ಚರಿಕೆ ವಹಿಸಿ ವಾಪಸ್ ಬಂದು ಬಿಡಬೇಕು. ಇದು ಮಾಟ ಅಂತ ಹೇಳುವಾಗ ಇದು ಸೈತಾನನು ಮಾಡ್ತಕ್ಕಂಥ ಅನೇಕ ವಿಷಯಗಳಲ್ಲಿ ಇದು ಕೂಡ ಒಂದು. ನೀವು ಕ್ರೈಸ್ತರು ಅನೇಕ ವೇಳೆ ಒಂದು ಬಾರಿ ಆ ಮಾಟ ಮಾಡುವವರನ್ನ, ಯಕ್ಷಿಣಿ ಮಾಡುವಂಥವ್ರ ಜೊತೆಯಲ್ಲಿ ಸೇರಿದರೆ, ಕಣಿ ಹೇಳುವಂಥವ್ರ ಜೊತೆಯಲ್ಲಿ ಸೇರಿದರೆ, ಅವರನ್ನ ನಿಮ್ಮ ಮನೆಗಳಿಗೆ, ಯಾರಾದರೂ ಆಗಿರಬಹುದು, ಎನಿವನ್, ಅವರನ್ನ ನಿಮ್ಮ ಮನೆಗಳಿಗೆ ಕರೆದು ಅದನ್ನ ಗುಪ್ತ ವಿದ್ಯೆಗಳಿಂದ ಅದನ್ನೆಲ್ಲ ಅವರ ಮುಖಾಂತರ ಮಾಡುವಾಗ ಕೆಲವು ಕಾಲ ತಾತ್ಕಾಲಿಕವಾದಂಥ ಒಂದು ಬಿಡುಗಡೆ, ಒಂದು ಸಂತೋಷ ಅವ್ರಿಗೆ ಸಿಗಬಹುದು. ಆದರೆ ಪರ್ಮನೆಂಟ್ ದುಃಖ
ಪರ್ಮನೆಂಟ್ ನಾಶನ, ಪರ್ಮನೆಂಟ್ ಹಾಳಾಗುವಿಕೆ ಅದು ಅವರಿಗೆ ಕಟ್ಟಿಟ್ಟ ಬುದ್ಧಿಯಾಗಿರ್ತದೆ ಎಂಬುದನ್ನ ನಾವು ಇಲ್ಲಿ ಅರ್ಥಕೊಳ್ಳಬಹುದು. ನಾನು ಮುಂದೆ ಇನ್ನೊಂದಷ್ಟು ಓದಿ ಈ ದಿನದ ಭಾಗವನ್ನ ಮುಗಿಸ್ತೇನೆ. ಈಗ ನಾನು ಹೇಳಿದ್ರಲ್ಲಿ ತಾತ್ಪರ್ಯ ಅರ್ಥ ಏನು ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾದಂತ ಪಾಪಗಳನ್ನ ಯಾವ ವಿಶ್ವಾಸಿ ಮಾಡ್ತಾನೋ ಅವನು ಆ ಪಾಪಗಳ ಮೂಲಕ ಅವನು ಮೆಚ್ಚಿಸುತ್ತಿರ್ತಕ್ಕಂಥದ್ದು ದೆವ್ವಗಳಿಗೂ ದೆವ್ವಗಳ ಒಡೆಯನಾದಂತ ಸೈತಾನನಿಗೂ, ಅವನು ದೇವರನ್ನ ಬಿಟ್ಟು ಆ ಪಾಪಗಳ ಮೂಲಕ ಅವನು ಅವರಿಗೆ ಮೆಚ್ಚಿಸುವ ಹಾಗೆ ಆರಾಧಕನಾಗಿದ್ದಾನೆ. ಒಬ್ಬ ಪಾಪ ಮಾಡ್ತಿದ್ದಾನೆ ಅಂದ್ರೆ ಅವನು ಸೈತಾನನ ಮತ್ತು ದೆವ್ವದ ಆರಾಧಕನಾಗಿದ್ದಾನೆ ಎಂಬುದನ್ನ ನಾವು ಈ ವಾಕ್ಯದ ಮೂಲಕ ಇಲ್ಲಿವರೆಗೆ ಕಲಿತಾ ಬಂದಿದ್ದೇವೆ. ಆಮೇಲೆ ನೋಡಿ, ವೆರಿ ಸಿಂಪಲ್ ಪ್ರಾಬ್ಲಮ್ಗಳು ಇಲ್ಲಿದೆ. ಹಗೆತನ ನಮ್ಮಲ್ಲಿ ಇಲ್ವಾ? ಎಷ್ಟು ಜನದಲ್ಲಿ ಹಗೆತನ ಇಲ್ಲ. ನಾವು ಜಗಳ ಮಾಡೋದೇ ಅಲ್ವಾ ಮನೇಲಿ? ಗಂಡ ಹೆಂಡತಿ ಜಗಳ ಮಾಡಬಾರ್ದ? ಮಾಡ್ತೀವಲ್ಲ. ಅದು ಕೂಡ ನೀವು ಜಗಳ ಮಾಡುವಾಗ, ಕೂಗಾಡುವಾಗ, ಕೆಟ್ಟ ಕೆಟ್ಟ ಪದಗಳನ್ನು ನಾವು ಉಪಯೋಗಿಸುವಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಆರಾಧನೆ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ದೆವ್ವಗಳಿಗೂ ದೆವ್ವಗಳ ಒಡೆಯನಾದ ಸೈತಾನಿಗೆ ಸಲ್ಲುತ್ತಾ ಇರ್ತದೆ. ಪವಿತ್ರಾತ್ಮನು ನಮ್ಮಲ್ಲಿದ್ದು ಅದನ್ನ ದುಃಖದಿಂದ, ಮಾತಿಲ್ಲದ ನರಳಾಟದಿಂದ ದೇವರಿಗೆ, ಅಯ್ಯೋ ದೇವರೇ ಮಾಡ್ತಾ ಇದ್ದಾನೆ, ಈಗಾಗ್ಲೇ ನೀನ್ ಕೈ ಎತ್ತಬೇಡ, ದಯವಿಟ್ಟು ಇವ್ನ ಸ್ವಲ್ಪ ಬಿಡು ಇವ್ರನ್ನ ಬಿಡು, ಇವ್ನ ಸರಿ ಆಗ್ಬೋದು, ಮುಂದೆ ಸರಿ ಆಗ್ತಾರೆ ಅಂತ ಹೇಳಿ ನಮ್ಮ ಬಗ್ಗೆ ವಕಾಲತ್ ಹಾಕಿ ವಾದ ಮಾಡ್ತಾ ಇರ್ತಾರೆ. ಅವರು ಕಷ್ಟಪಡ್ತಾ ಇರ್ತಾರೆ, ಕಣ್ಣೀರಾಗ್ತಾರೆ, ಅವರು ಅಳ್ತಾನೆ. ಪವಿತ್ರಾತ್ಮನು ಖುಷಿ ಪಡೋದಿಲ್ಲ ಇಂಥ ಕಾರ್ಯಗಳನ್ನ ನಮ್ಮಲ್ಲಿ ನೋಡುವಾಗ. ಅವನು ಮಾತಿಲ್ಲದ ನರಳಾಟ ಅಂದ್ರೆ ವೇದನೆ ಆಗ್ತಾ ಇರ್ತದಂತೆ ನಮಗೆ, ಅವನಿಗೆ, ಪವಿತ್ರಾತ್ಮನಿಗೆ. ಇಂಥ ಸಂದರ್ಭದಲ್ಲಿ ದೇವರಿಗೆ ಸಲ್ಲಬೇಕಾದದನ್ನ ಈ ಪುರುಷ, ಈ ಸ್ತ್ರೀ, ಈ ಮಗು, ಈ ಮಕ್ಕಳು ದೇವರು ಸಲ್ಲಿಸಬೇಕಾದದನ್ನ ಈ ರೀತಿ ಸೈತಾನನಿಗೂ ಆತನ ದೂತರಿಗೂ ಸಲ್ಲಿಸ್ತಾ ಇದ್ದಾರೆ ಅಂತ ಎಂಬುದಾಗಿ ಪವಿತ್ರಾತ್ಮನು ನರಳಾಟದಿಂದ ದೇವರಿಗೆ ಕೋರಿಕೊಳ್ತಾನೆ. ಏನ್ ಕೋರಿಕೊಳ್ತಾನೆ? ಇವನ್ನ ಬಿಡು, ಇನ್ನೂ ಅವಕಾಶ ಕೊಡೋಣ, ನಾನ್ ಸರಿಪಡಿಸ್ತೇನೆ ಎಂಬುದಾಗಿ ಸೈತಾನನ ಆ ವಿಶ್ವಾಸಿಯ ಪರವಾಗಿ, ಆ ಜನರ ಪರವಾಗಿ ಆ ಪವಿತ್ರಾತ್ಮನು ವಕಾಲತ್ತಾಕಿ ದೇವರ ಹತ್ರ ವಾದ ಮಾಡಿ ನಮ್ಮನ್ನು ಉಳಿಸ್ಕೊಳ್ತಾ ಇರ್ತಾನೆ. ಇಸ್ ಇಟ್ ಕ್ಲಿಯರ್ ಟು ಯು? ನಿಮ್ಗೆಲ್ಲ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಕ್ಲಿಯರ್ ಆಗಿ? ನೆಕ್ಸ್ಟ್, ಕಕ್ಷಭೇದ, ಸಿಟ್ಟು ನಮ್ಮಲ್ಲಿ ಮಾಡ್ಕೊಳ್ಳೋದೇ ಅಲ್ವಾ? ಯಾರಿಗೋ ಸಿಟ್ಟು ಬರೋದೇ ಇಲ್ವಾ? ನನಗಂತೂ ಬರ್ತದೆ. ಸಿಟ್ಟು ಬಂದಾಗ ಆ ಸಿಟ್ಟು ಅದು ಕೂಡ ಸೈತಾನನಿಗೆ ಆರಾಧನೆಯಾಗಿ ಅರ್ಪಿಸಲ್ಪಡ್ತಾ ಇರ್ತದೆ. ಈಸ್ ಲೈಕ್ಸ್, ತುಂಬಾ ಇಷ್ಟಪಡ್ತಾನೆ, ಅವನು ಸಂತೋಷ ಪಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ ಅಂತ ನನ್ಗನ್ಸ್ತದೆ. ಅವನು ಬಿಡು ನಮ್ಮ ಪಾರ್ಟಿಯವನು ಅಂತ ಹೇಳಿ ನೋಡಿ ಹಾಗೆ. ಆಮೇಲೆ ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೋತನ. ಹೌದಲ್ಲ? ಅದರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಸಮಯ ಸಾಲದು. ಆದರೂ ಒಂದು ವಾಕ್ಯವನ್ನು ನಿಮಗೆ ತೋರಿಸಿ ಈ ದಿನದ ಪ್ರಸ್ತಾಪವನ್ನು ನಾನು ಮುಗಿಸ್ತೇನೆ. ದೇವರ ಚಿತ್ತವಾದರೆ ಬರುವ ಮಂಗಳವಾರ ನಾನು ಆದಷ್ಟು ಬೇಗ ಬಂದು ನಿಮ್ಮ ಜೊತೆಯಲ್ಲಿ ಸೇರಿ ಈ ರೀತಿ ಯಾವುದೇ ತೊಂದರೆ ಆಗದ ಹಾಗೆ ನಾನು ಗಮನಿಸ್ತೇನೆ ಮೊಬೈಲ್ ಮೂಲಕ. ಮೋಸ್ಟ್ಲಿ ನನ್ನ ಮೊಬೈಲ್ ಸಮಸ್ಯೆ ಆಗಿದೆ, ಅದನ್ನ ಚೇಂಜ್ ಮಾಡ್ಬೇಕಂತ ಕಾಣುತ್ತೆ. ನಾನು ಚೇಂಜ್ ಮಾಡ್ಕೊಳ್ತೀನಿ. ಈಗ ನನ್ನೊಂದಿಗೆ ನೀವು ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 15 ಮತ್ತೆ 16 ದಯಮಾಡಿ ಓದ್ರಿ. ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಣಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಸಾಕು ಬಿಡಿ ಸಿಸ್ಟರ್. ಈಗ ನೀವು ಈ ವಾಕ್ಯವನ್ನ ಗಮನಿಸ್ರಿ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆದಂತ ವಿಷಯಗಳೇ ಈ ವಾಕ್ಯದಲ್ಲಿ ರಿಪೀಟ್ ಆಗಿದೆ. ಅಂದ್ರೆ ಕಕ್ಷಭೇದ, ಸಿಟ್ಟು, ಜಗಳ, ಇದೇನೇನು ನಾವು ಓದಿದ್ವಿ, ಜಾರತ್ವ, ವಿಗ್ರಹ, ಏನೇನು ನಾವು ಈಗ ಓದಿದ್ವಿ ಅಲ್ಲಿ ಆ ಪಟ್ಟಿ, ಒಟ್ಟು 14 ಸಿನ್ ಬಗ್ಗೆ ಅಲ್ಲಿ ಬರೆದಿದೆ.
ಕರೆಕ್ಟ್ ಆಗಿ ನಾವು ಪಾಪಗಳನ್ನ ಲೆಕ್ಕ ಹಾಕಿದ್ರೆ ಬಹಳಷ್ಟು ಪಾಪಗಳ ವಿವರಣೆ ಸತ್ಯವೇದದಲ್ಲಿ ಇದೆ. ಅದರ ಪ್ರಕಾರ ನಾವು ನೋಡುವಾಗ ಇವೆಲ್ಲವೂ ಏನಂತೆ, ಇಲ್ಲಿ ನೋಡಿ 15ನೇ ವಾಕ್ಯದಲ್ಲಿ ಅವನು ತಿಳಿಸ್ತಾ ಇದ್ದಾನೆ, ಪ್ರಾಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಪ್ರಾಕೃತ ಭಾವವಾದದ್ದು ಅಂತ ಹೇಳಿದ್ರೆ ಈ ಶರೀರ ಕರ್ಮಗಳು, ನಾವು ಶರೀರದ ಇಚ್ಛೆಗಳು ಇದೆಯಲ್ಲ, ಇವೆಲ್ಲವೂ ಕೂಡ ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಸಿಟ್ಟು ಮಾಡುವಾಗ ಒಂದು ದೆವ್ವ ನಮ್ಮಲ್ಲಿ ಕೆಲಸ ಮಾಡ್ತದೆ. ಆ ಸಿಟ್ಟು ಮಾಡುವಂಥದ್ದು, ದುಡುಕುವಂಥದ್ದು, ದುಡುಕಿ ಮಾತನಾಡುವಂಥದ್ದು, ಒಬ್ಬರ ಮನಸ್ಸನ್ನು ನೋಯಿಸುವಂಥದ್ದು, ಒಬ್ಬರ ತೇಜೋವಧೆಯನ್ನ ಮಾಡುವಂಥದ್ದು, ಇವೆಲ್ಲವೂ ಅದರಲ್ಲಿ ಇದೆ. ಆ ಪಾಪಗಳನ್ನ ನೀವು ವಿಶ್ಲೇಷಣೆ ಮಾಡುವಾಗ ಅನೇಕ ವಿಷಯಗಳು ಅದರಲ್ಲಿ ಇದೆ. ಇವೆಲ್ಲವನ್ನು ಮಾಡುವಾಗ ಸಂತೋಷ ಪಡುವಂತವನು ಯಾರು ಅಂತ ಹೇಳಿದ್ರೆ ಸೈತಾನನು ಮತ್ತು ಆತನ ದೂತರು. ಯಾಕಂದ್ರೆ ಇವೆಲ್ಲವೂ ಕೂಡ ಸೈತಾನನಿಗೂ ಸೈತಾನನ ದೂತರಿಗೂ ನಾವು ಅಡ್ಡ ಬಿದ್ದು ಮಾಡತಕ್ಕಂತ ಒಂದು ಆರಾಧನೆಯ ಕ್ರಮ. ದುಃಖ ಪಡುವಂಥದ್ದು ಯಾವುದು? ನಮ್ಮಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪವಿತ್ರಾತ್ಮನು ಅಳುತ್ತಾನೆ, ಅವನು ದುಃಖ ಪಡ್ತಾನೆ, ನಮಗಾಗಿ ಚಿಂತಿಸ್ತಾನೆ, ನಮಗಾಗಿ ದೇವರ ಬಳಿಯಲ್ಲಿ ಹೋರಾಟ ಮಾಡ್ತಾನೆ. ಇಲ್ಲದೆ ಹೋದರೆ ಆ ಪಾಪಗಳನ್ನು ಮಾಡುವ ಪ್ರಥಮ ಕ್ಷಣದಲ್ಲೇ ನಮ್ಮ ಜೀವನ ಮುಕ್ತಾಯ ಮಾಡ್ತಾನೆ ದೇವರು. ನಮ್ಮ ಆತ್ಮವನ್ನ ಪಾತಾಳಕ್ಕೆ ಕಳಿಸ್ತಾನೆ. ಇದೇ ಶಿಕ್ಷೆ ಮನುಷ್ಯನಿಗೆ ಇರುವಂಥದ್ದು. ಪಾಪಗಳು ಮಾಡಲಿಕ್ಕೆ ಯಾವ ಅಧಿಕಾರವಾಗಲಿ, ಯಾವ ಸ್ವತಂತ್ರವಾಗಲಿ ವಿಶ್ವಾಸಿಗಳಿಗೆ ಇಲ್ಲ, ಮನುಷ್ಯರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಇಲ್ಲ. ದೇವರ ಈ ವಾಕ್ಯಗಳನ್ನು ಹೆಚ್ಚಾಗಿ ಆಶೀರ್ವಾದ.